ದೊಡ್ಡಬಳ್ಳಾಪುರ ನಗರದ ಜನತೆಗೆ ನನ್ನ ನಮಸ್ಕಾರ. ನಾನು ಕಾರ್ತಿಕೇಶ್ವರ, ಪೌರಾಯುಕ್ತರು, ನಗರಸಭೆ ದೊಡ್ಡಬಳ್ಳಾಪುರ. ತಮಗೆಲ್ಲ ತಿಳಿದಿರಂಗೆ ನಾವು ಈಗ ನಮ್ಮ ಅಧ್ಯಕ್ಷರು 2026-27ನೇ ಸಾಲಿನ ಬಜೆಟ್ ಅನ್ನು ವಿಸ್ತೃತವಾಗಿ ಮಂಡನೆ ಮಾಡಿದ್ದಾರೆ. ಸೊ ಈ ಬಜೆಟಿನ ಹೈಲೈಟ್ಸ್ ಏನಂತ ಹೇಳ್ಬಿಟ್ಟು ಆಲ್ರೆಡಿ ತಮಗೆ ತಿಳಿದಿದೆ. ಅದರೊಳಗಡೆ ಪ್ರಮುಖವಾದ ಕೆಲವೊಂದು ವಿಚಾರಗಳನ್ನ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಮೊದಲನೇದಾಗಿ ಈ ಸತಿ ನಮ್ಮ ಬಜೆಟ್ ಅಲ್ಲಿ ನಾವು ನಗರದಲ್ಲಿ ಫುಡ್ ಕೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ನಮ್ಮ ಶಾಸಕರಾಗಿ ನಮ್ಮ ಕೌನ್ಸಿಲ್ ಬಾಡಿಲಾಗ್ಲಿ ತೀರ್ಮಾನ ತಗೊಂಡಿರೋದ್ರಿಂದ ಒಂದು ಫುಡ್ ಕೋರ್ಟ್ ಮಾಡೋದಕ್ಕೋಸ್ಕರ ನಾವು ಒಂದು ಅಲೋಕೇಶನ್ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ನಾವು ಈ ನಗರದಲ್ಲಿ ಏನು ಒಂದೇ ಕಡೆ ಮಾರ್ಕೆಟ್ ಇದೆ, ಒಂದೇ ಕಡೆ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಮಾತ್ರ ಜನಸಂದಣಿ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ತರ ಇರೋದ್ರಿಂದ ನಗರದಲ್ಲಿ 4 ಕಡೆ ಮಾರ್ಕೆಟ್ ನ ಐಡೆಂಟಿಫೈ ಮಾಡಿ ಅದು ಡೈವರ್ಸಿಫೈ ಮಾಡೋಣ ಅನ್ನೋದು ಒಂದು ಚರ್ಚೆ ಆಗಿದೆ. ಅದ್ರ ಪ್ರಕಾರನೂ ಆ ನಿಟ್ಟಿನಲ್ಲೂ ಒಂದು ಕ್ರಮ ವಹಿಸ್ತಾ ಇದ್ದೀವಿ. ಅದಲ್ಲದೆ CCTV 100 CCTVಗೆ ಅಪ್ರೂವಲ್ ಸಿಕ್ಕಿದೆ. ಸೊ ಈ ಸತಿ ಅಲೋಕೇಶನ್ ಮಾಡ್ಕೊಂಡಿದೀವಿ. ಅದರಂತೆ ನಾವು ಎಲ್ಲಿ ಏನು ಬ್ಲಾಕ್ ಸ್ಪಾಟ್ಸ್ ಇದೆಯಲ್ಲ ಅಲ್ಲೆಲ್ಲ ನಾವು CCTVನ ಅಳವಡಿಸ್ತೀವಿ. ಆ CCTV 24/7 ಮಾನಿಟರ್ ಮಾಡೋ ತರ ನಾವು ಅದಕ್ಕೆ ತಕ್ಕಂತೆ ಒಂದು ಟಿವಿನ ಇಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ಕಮ್ಯುನಿಟಿ ಮೊಬೈಲೈಸರು ಮತ್ತೆ ನಮ್ಮ ಸದಸ್ಯರಿಗೆ ಅದು ಲಿಂಕ್ ಹೋಗಿರುತ್ತೆ. ಆ ಲಿಂಕ್ ಅಲ್ಲಿ ಯಾವಾಗ್ಲೂ ಮಾನಿಟರ್ ಮಾಡೋಂತ ವಿಚಾರ. ಸೊ ಇಲ್ಲಿ ಇದರಿಂದ ನಾವೇನಂದ್ರೆ ಕಸಗಳನ್ನ ಟೋಟಲ್ ಆಗಿ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಕ್ರಿಯೇಟ್ ಮಾಡೋದ್ ಬಗ್ಗೆ. ಇದು ಈ ಹಿಂದೆನೂ ಶಾಸಕರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಕೌನ್ಸಿಲ್ ಬಾಡಿ ಅವರ ಮಾರ್ಗದರ್ಶನದಲ್ಲಿ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಕ್ರಿಯೇಟ್ ಮಾಡೋ ವಿಚಾರವಾಗಿ ಒಂದು ತೀರ್ಮಾನ ಆಗಿತ್ತು. ಏನಂತ ಹೇಳಿದ್ರೆ ಇವಾಗ ನಮ್ಮ ನಗರ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಫಂಡ್ಸ್ ಇರುತ್ತೆ, ಒಂದು ಅಮೌಂಟ್ ರೆವಿನ್ಯೂ ಅನ್ನೋದು ಬೇಕಿರುತ್ತೆ. ರೆವಿನ್ಯೂ ಎಲ್ಲಿ ಜನರೇಟ್ ಆಗುತ್ತೆ? ನಾವು ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಮಾಡ್ತೀವಿ, ವಾಟರ್ ಫೀಸು ಅಂಡ್ UGDದು ಅಡ್ವರ್ಟೈಸ್ಮೆಂಟ್ ಅಂದ್ರೆ ಟ್ರೇಡ್ ಲೈಸೆನ್ಸ್. ಇದು ಮೇಜರ್ ಆಗಿ ನಗರಸಭೆಗೆ ಸ್ವಂತ ಸಂಪನ್ಮೂಲದಿಂದ ಆಗುವಂತ ಒಂದು ರೆವಿನ್ಯೂ. ಇದ್ರೊಳಗೆ ಪ್ರಮುಖವಾದದ್ದು ಪ್ರಾಪರ್ಟಿ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ನ ನಾವು ಎಲ್ಲೂ ಸೋರಿಕೆ ಆಗದಂಗೆ ನಿಖರವಾಗಿ ನಾವು ಕಲೆಕ್ಟ್ ಮಾಡ್ದ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅದಕ್ಕೆ ಪ್ರಥಮ ಹಂತದಲ್ಲಿ ಏನ್ ಮಾಡ್ತಾ ಇದೀವಿ, ಇಡೀ ನಗರದಲ್ಲಿ ಇರೋಂತ ಪ್ರಾಪರ್ಟೀಸ್ ಎಷ್ಟು, ಕಮರ್ಷಿಯಲ್ ಎಷ್ಟು ಬರುತ್ತೆ, ಅದ್ರೊಳಗೆ ರೆಸಿಡೆನ್ಷಿಯಲ್ ಎಷ್ಟು, ಖಾಲಿ ಸೈಟ್ಸ್ಗಳು ಎಷ್ಟು, ಈ ತರ ಒಂದು ವಾರ್ಡ್ ವೈಸ್ ಅಲ್ಲಿ ಒಂದು ಸರ್ವೆ ಮಾಡೋದಕ್ಕೋಸ್ಕರನು ಈ ವರ್ಷ ನಾವು ಅಲೋಕೇಶನ್ ಮಾಡ್ಕೊಂಡಿದೀವಿ. ಸೊ ಈ ತರ ನಾವು ಎಕ್ಸಾಕ್ಟ್ ನಮ್ಮ ಹತ್ರ ಡೇಟಾ ಇತ್ತು ಅಂತ ಹೇಳಿದ್ರೆ ನಾವು ಯಾರು ಕಟ್ಟಿದ್ದಾರೆ, ಯಾರು ಕಟ್ಟಿಲ್ಲ, ಯಾರು ಕಟ್ಟಬೇಕು ಅಂತ ನಿಖರವಾಗಿ ನಾವು ರೆವಿನ್ಯೂ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರನು ಈ ಸತಿ ಒಂದು ಅಲೋಕೇಶನ್ ಮಾಡ್ಕೊಂಡಿದೀವಿ. ಅದಲ್ಲದೆ ಇನ್ನು ಸ್ವಚ್ಛತೆ ವಿಚಾರವಾಗಿ ಅಂತ ಹೇಳಿದ್ರೆ ನಾವು ಇವಾಗ ಏನು ಒಂದು ಏನು ಗೋಡೆ ಮೇಲ್ಗಳು ಚಿತ್ರಣ ಬರೆಯುವಂತ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ. ಈ ತರ ಈ ಸತಿಯ ವಿಶೇಷ ಅಂತ ಹೇಳಿದ್ರೆ ಈ ನಮ್ಮ ಬಜೆಟ್ ಇಂದು ಇದು ಮುಖ್ಯವಾದ ಹೈಲೈಟ್ಸ್. ಅದಲ್ಲದೆ ಇವಾಗ ನಾವು ಈ ವರ್ಷ ನಮ್ದು 86,20,00,000 ಬಜೆಟ್ ಅನ್ನು ನಮ್ಮ ವಿಸ್ತೃತವಾಗಿ ನಮ್ಮ ಅಧ್ಯಕ್ಷರು ಮಂಡನೆ ಮಾಡಿದ್ದಾರೆ. ಇದು ಉಳಿತಾಯ ಬಜೆಟ್ ಆಗಿರುತ್ತೆ. ಇದು 1,62,66,408 ರೂಪಾಯಿನ ಉಳಿತಾಯ ಬಜೆಟ್ ಆಗಿರುತ್ತದೆ. ಸೊ ಇದು ನಮ್ಮ ಬಜೆಟಿನ ಚಿತ್ರಣ. ಧನ್ಯವಾದ.